ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತರಿಗೆ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆಯ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಳೆದ ಆಗಸ್ಟ್ 2025ರಿಂದ ಹೊಸದಾಗಿ ಉದ್ಯೋಗಕ್ಕೆ ಸೇರಿದ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗ ನೀಡಿದ ಉದ್ಯೋಗದಾತರಿಗೆ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಅಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ ಮಾಡಿದರು. ಶುಕ್ರವಾರ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಿಬಿಟಿ ಮೂಲಕ ಪ್ರೋತ್ಸಾಹಧನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಥಮ ಬಾರಿಗೆ ಕೆಲಸಕ್ಕೆ ಸೇರುವ ನಿರುದ್ಯೋಗಿಗಳಿಗೆ ಶಕ್ತಿ ನೀಡುವ ಈ ಯೋಜನೆ ಉದ್ಯೋಗಿ ಮತ್ತು ಉದ್ಯೋಗದಾತರು ಜೊತೆಗೆ ವಿಕಾಸದ ಪರ್ವದಲ್ಲಿ ಹೆಜ್ಜೆ ಇಡುತ್ತಾ ವಿಕಸಿತ ಭಾರತಕ್ಕೆ ಮುನ್ನುಡಿ ಬರೆಯಲಿದ್ದಾರೆ ಎಂದು ಬಣ್ಣಿಸಿದರು. ಇಪಿಎಫ್ಒ ನಡಿ ನೋಂದಾಯಿತ ಕಾರ್ಮಿಕರು ಮತ್ತು ಉದ್ಯೋಗದಾತರಿಗೆ ಇರುವ ಸೌಲಭ್ಯಗಳು ಮತ್ತು ಹೊಸ ಕಾರ್ಮಿಕ ಸುಧಾರಣೆಗಳ ಕುರಿತು ಕಾರ್ಮಿಕ ಸಮುದಾಯ ಮತ್ತು ಸಂಘಟನೆಗಳು ಉದ್ಯೋಗದಾತರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನವದೆಹಲಿ ಕೇಂದ್ರಿತ ಈ ಕಾರ್ಯಕ್ರಮದ ನೇರ ಪ್ರಸಾರ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಇರುವ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸ್ಥಳೀಯವಾಗಿ ಈ ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನ ಪರಿಷತ್ತಿನ ಶಾಸಕರಾದ ಶಶಿಲ್ ಜಿ ನಮೋಶಿ ಅವರು ಮಾತನಾಡಿ, ಪ್ರತಿಯೊಬ್ಬ ಉದ್ಯೋಗಿಗೆ ಆತನ ಮೊದಲ ಕೆಲಸ ಮತ್ತು ಮೊದಲ ವೇತನ ತುಂಬಾ ಸ್ಮರಣೀಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ 2 ವರ್ಷದ ಅವಧಿಯಲ್ಲಿ ಸುಮಾರು 3.50 ಕೋಟಿ ಉದ್ಯೋಗ ಸೃಜನೆಯ ಉದ್ದೇಶ ಹೊಂದಿರುವ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಶ್ರಮಿಕ ವರ್ಗಕ್ಕೆ ದೊಡ್ಡ ಕೊಡುಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಪಿಎಫ್ಒ ನೋಂದಾಯಿತ ಪ್ರತಿ ಕಾರ್ಮಿಕನಿಗೆ ಸಾಮಾಜಿಕ ಭದ್ರತೆ ಒದಗಿಸಲಿದೆ. ಶಿಕ್ಷಣ, ಕೌಶಲ್ಯ, ಉದ್ಯೋಗ, ಸಾಮಾಜಿಕ ಭದ್ರತೆ ಇದು ಪ್ರತಿ ಕಾರ್ಮಿಕನಿಗೆ ಸಿಗಬೇಕಾದ ಸ್ವಾಭಿಮಾನ ಮತ್ತು ಘನತೆಯ ಬದುಕಿನ ಗೌರವದ ಸಂಕೇತವಾಗಿದೆ ಎಂದರು. ಇದಕ್ಕೂ ಮೊದಲು ಸಾಮಾನ್ಯ ಭವಿಷ್ಯ ನಿಧಿ ಕಲಬುರಗಿ ಪ್ರಾಂತೀಯ ಆಯುಕ್ತರಾದ ಎಂ ಸುಬ್ರಹ್ಮಣ್ಯಂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರಧಾನಮಂತ್ರಿ ವಿಕಸಿತ್ ರೋಜ್ಗಾರ್ ಯೋಜನೆ ಕಳೆದ ಆಗಸ್ಟ್ 2025ರಿಂದ ಆರಂಭವಾಗಿದ್ದು ಜುಲೈ 2026ಕ್ಕೆ ಮುಕ್ತಾಯವಾಗಲಿದೆ. ಈ ಅವಧಿಯಲ್ಲಿ ಕೆಲಸಕ್ಕೆ ಸೇರುವ ಉದ್ಯೋಗಿಗಳಿಗೆ ಮತ್ತು ಕೆಲಸಕ್ಕೆ ತೆಗೆದುಕೊಳ್ಳುವ ಉದ್ಯೋಗದಾತರಿಗೆ ವಿಶೇಷ ಪ್ರೋತ್ಸಾಹ ದೊರೆಯಲಿದೆ. ಇಂದು ಸುಮಾರು 15 ಲಕ್ಷ ಉದ್ಯೋಗಿಗಳಿಗೆ ಡಿಬಿಟಿ ಮೂಲಕ ಪ್ರಧಾನಮಂತ್ರಿಗಳು ಪ್ರೋತ್ಸಾಹಧನ ವಿತರಣೆ ಮಾಡಲಿದ್ದಾರೆ. ಇದರಲ್ಲಿ ಕರ್ನಾಟಕದ 18,606 ಜನ ಉದ್ಯೋಗಿಗಳು ಮತ್ತು 57 ಉದ್ಯೋಗದಾತರಿಗೆ 10 ಕೋಟಿ ರೂಪಾಯಿ ಸಹಾಯಧನ ದೊರೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸದಾಗಿ ಕೆಲಸಕ್ಕೆ ಆಯ್ಕೆಯಾದ ಯುವಕರಿಗೆ ಲಾಹೋಟಿ ಮೋಟಾರ್ಸ್, ಶ್ರೀ ಸಿದ್ದಸಿರಿ ಸಹಕಾರಿ ಬ್ಯಾಂಕ್, ಚಂದ್ರಶಿಲ್ಪ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್, ಬಜಾಜ್ ಅರ್ತ್ ಮೂವರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಧಿಕಾರಿಗಳು ನೇಮಕಾತಿ ಪತ್ರ ವಿತರಿಸಿ ಶುಭ ಕೋರಿದರು. ಇಪಿಎಫ್ಒ ರೀಜನಲ್ ಕಮಿಟಿಯ ಸದಸ್ಯರಾದ ಶಂಕರ್ ಸೊಲೆಗಾಂವ್, ಕೆಕೆಸಿಸಿಯ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ, ಧರ್ಮಜಿತ್ ಸಿಂಗ್, ಸಮೀರನ್ ದಾಸ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯ ಉದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಕನಸಿನ ಒಂದು ಯೋಜನೆ ಅಂತಂದ್ರೆ ವಿಕಸಿತ್ ಭಾರತ್ 2047. 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ತು. 2047ರಲ್ಲಿ 100 ಇಯರ್ಸ್ ಸೆಲೆಬ್ರೇಷನ್ ಅಲ್ಲಿ ವಿಕಸಿತ್ ಭಾರತ್ ಎಲ್ಲ ರೀತಿಯ ನಾವು ಆತ್ಮನಿರ್ಭರ ಭಾರತವನ್ನ ನಿರ್ಮಾಣ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಇಷ್ಟೆಲ್ಲ ಪ್ರಯತ್ನ ತಮ್ಮಿಂದ ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಟು ಅಚೀವ್ ದಿಸ್ ವಿಷನ್ ಎಜುಕೇಶನ್ ಅಲೋನ್ ಈಸ್ ನಾಟ್ ಇಂಪಾರ್ಟೆಂಟ್. ಬರೀ ಶಿಕ್ಷಣ ಅಷ್ಟೇ ಸರಿಯಾಗದ ಅಂದರೆ ಪೂರ್ತಿಗೊಳ್ಳೋದಿಲ್ಲ. ಸ್ಕಿಲ್, ಎಂಪ್ಲಾಯ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಮಸ್ಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್.
ಇವೆಲ್ಲನೂ ಜೊತೆಗೆ ಇರಬೇಕಾಗುತ್ತೆ. ದ ಸ್ಕೀಮ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಟು ಎನ್ಕರೇಜ್ ಎಂಪ್ಲಾಯ್ಮೆಂಟ್, ಸಪೋರ್ಟ್ ಎಂಪ್ಲಾಯರ್ಸ್ ಆ್ಯಂಡ್ ಎನ್ಶೂರ್ ದ್ಯಾಟ್ ಮೋರ್ ಯಂಗ್ ಪೀಪಲ್ ಎಂಟರ್ ದ ಫಾರ್ಮಲ್ ವರ್ಕ್ ಫೋರ್ಸ್. 1,800 ಕೋಟಿ ರೂಪಾಯಿ ಇದನ್ನ ಈ ಒಂದು ಕಾರ್ಯಕ್ರಮದ ಬೆನಿಫಿಷರೀಸ್ಗಳಿಗೆ ಕೊಡಲಿಕ್ಕೆ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎವ್ರಿ ಫಸ್ಟ್ ಜಾಬ್ ಈಸ್ ಸ್ಪೆಷಲ್. ಅ ಡಿಗ್ರಿ gives knowledge, a skill gives confidence, but a job gives dignity. The first salary brings happiness, but the first job gives identity and self-respect. That is why PMVBRY is important. The incentive of 15,000 rupees for the first time employee is not merely a financial assistance. It's a message to our youth that nation believes in their potential and stands with them as they begin their professional journey. As a representative of teachers, I can say that the greatest happiness of a teacher is not when a student passes the exam, but when the student becomes successful in the life and earns a respectable livelihood. That is when he gets a job. आप सभी जानते होंगे कि गवर्नमेंट ऑफ इंडिया कई सालों से अभी ईज ऑफ डूइंग बिजनेस का व्यवस्था कर रही है. सभी लोगों को अपना अपना काम आसानी से करने के लिए, पर्टिकुलरली इंडस्ट्री where workforce is involved. Similarly, skill development is also a part of the key area where government has focused its attention. Under this, particularly Ministry of Labor and Employment, it has initiated several steps. आप जानते होंगे कि पिछले वर्ष 2025 में नवंबर 21 में 4 लेबर कोड्स लॉन्च किया, बना दिया गया है, नोटिफिकेशन दिया गया है. अब जानते हैं कि 29 लेबर लॉस, EPF का है, वेज बोर्ड का है, ESSC का है, डिस्ट्रिक्ट इंडस्ट्रीज लेबर का है, स्टेट लेबर का है. इतने सारे 29 लेबर लॉस को मर्ज करके 4 लेबर कोड लाया है. इससे कई लोगों को कई तरह की सुविधा होती है. ये हम बात करेंगे बाद में. अभी तो हमारे सीधा प्रसारण के प्रोग्राम 5:10 में शुरू होता है, इसलिए मैं थोड़ा ब्रीफली ये पॉइंट बताना चाहता हूँ. इसके साथ साथ मिनिस्ट्री ऑफ लेबर एंड एम्प्लॉयमेंट डिजिटल ट्रांसफॉर्मेशन भी लाया है. डिजिटल ट्रांसफॉर्मेशन मतलब आपका अपना काम बहुत आसानी से अपने घर बैठे अपने मोबाइल से या अपने लैपटॉप से, टैबलेट से काम करने की सुविधा. ये भी एम्प्लॉयज प्रोविडेंट फंड ऑर्गेनाइजेशन ने बहुत 2-3 सालों में आप देखें तो बहुत सारी सुविधाएं लाए हैं, जिससे आपका काम बहुत आसान बने. चाहे वो एम्प्लॉयर हो आप या एम्प्लॉई हो, आपकी काम सुविधा से सुविधाजनक हो. ಸರಕಾರ ರೈತ ವಿರೋಧಿ ನೀತಿಯನ್ನು ತಕ್ಷಣವೇ ಕೈಬಿಡುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬಿಡದಿ ಮತ್ತು ಹಾರೋಹಳ್ಳಿ ಹೋಬಳಿಯ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿರುವ ಹಾಗೂ ಮುಂದಿನ ತಿಂಗಳು ಬೃಹತ್ ಪ್ರಮಾಣದಲ್ಲಿ ಭೂಸ್ವಾಧೀನ ವಿಸ್ತರಿಸಲು ಹೊರಟಿರುವ ಸರ್ಕಾರ ರೈತ ವಿರೋಧಿ ನೀತಿಯನ್ನು ತಕ್ಷಣವೇ ಕೈಬಿಡುವಂತೆ ಆಗ್ರಹಿಸಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ ಗುತ್ತೇದಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಮಹೇಶ್ವರಿ ವಾಲಿ, ಜೆಡಿಎಸ್ನ ಹಿರಿಯ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ ಸಂಗಾಣಿ, ಯುವ ಅಧ್ಯಕ್ಷರಾದ ಪ್ರವೀಣ್ ಜಾಧವ್, ವರ್ಕಿಂಗ್ ಪ್ರೆಸಿಡೆಂಟ್ ರಾಮಚಂದ್ರ ಅಟ್ಟೂರ್, ಹೇಮಂತ್ ಶಾ ಸೇಡಂ, ಚಂದ್ರಕಾಂತ್ ಮೋರೆ, ಹಣಮಯ್ಯ ಗುತ್ತೇದಾರ್, ನರಸಯ್ಯ ಗುತ್ತೇದಾರ್, ನಾಗಯ್ಯ ಸ್ವಾಮಿ, ಶ್ರೀನಿವಾಸ್ ಜಮಾದಾರ್, ಶಿವಲಿಂಗಪ್ಪ ಪಾಟೀಲ್, ಗೋಪಾಲ್ ಗುತ್ತೇದಾರ್, ಬಸವರಾಜ್ ಪಾಟೀಲ್, ಕಿಶೋರ್ ಮೇತ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ತಮ್ಮ ಮಾಧ್ಯಮ ಎದುರುಗಡೆ ಬರೋದು ವಿಚಾರ ಏನಂತಂದ್ರೆ, ಕಲಬುರಗಿ ಜಿಲ್ಲೆಯಾದಂತ ಜನತಾದಳ ಪಕ್ಷದ ವತಿಯಿಂದ ಏನ್ ಇವತ್ತು ಬಿಡದಿ ಟೌನ್ಶಿಪ್ ಸರ್ಕಾರ ಏನು 500 ಎಕರೆ ಗಂಟಲೆ ಇವತ್ತು ಎಕ್ವೈರ್ ಮಾಡಿಬಿಟ್ಟು ಟೌನ್ಶಿಪ್ ಮಾಡ್ಬೇಕಂತೇಳಿ ಏನು ಹೊರಟಿದೆ, ಅದರ ವಿರುದ್ಧವಾಗಿ ಇವತ್ತು ನಾಳೆ 21ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ನಾವು ಕೂಡ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ನಾವು ಮನವಿ ಮಾಡ್ತಾ ಇದೀವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯದ ಸರ್ಕಾರ ಹತ್ರ ಈಗಾಗಲೇ 1000 ಎಕರೆ ಭೂಮಿಯನ್ನ ನೆಲಮಂಗಲದ ಹತ್ರ ಈಗಾಗಲೇ ಅವರು ತಗೊಂಡಿದ್ದಿದೆ, ಅದು ಇನ್ನೂ ಕೂಡ ಉಪಯೋಗ ಆಗಿಲ್ಲ. ಎಕ್ವೈರ್ ಮಾಡಿದಂತ ಲ್ಯಾಂಡ್ ಅಲ್ಲಿ ತಾವು
ಟೌನ್ಶಿಪ್ ಮಾಡಿದ್ರೆ ಅದು ಒಳ್ಳೇದು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಮುಂದೆ ಏರ್ಪೋರ್ಟು ಕೂಡ ಅದೇ ಭಾಗದಲ್ಲಿ ಬರ್ತಾ ಇದೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ರೈತರ ಭೂಮಿ, ರೈತರು ಅನೇಕ ಬೆಳೆಗಳನ್ನ ಇಲ್ಲಿ ಈಗಾಗಲೇ ಬೆಳೆದಿದ್ದಾರೆ. ಅಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ, ಕಬ್ಬು ಬೆಳೆಗಾರರಿದ್ದಾರೆ, ಮಾವಿನ ಬೆಳೆಗಾರರಿದ್ದಾರೆ, ಮತ್ತು ಹಾರ್ಟಿಕಲ್ಚರ್ ಬೆಳೆಗಾರರು ಕೂಡ ಬಹಳಷ್ಟು ಜನ ಇದ್ದಾರೆ. ವಿಶೇಷವಾಗಿ ರಾಮನಗರ ಜಿಲ್ಲೆಗೆ ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ರೈತರ ಭೂಮಿಯನ್ನ ಕಸ್ಕೊಂಡಿ ಇವತ್ತು ಸಣ್ಣ ಸಣ್ಣ ರೈತರು ಏನಿದ್ದಾರೆ, 1 ಎಕರೆ 2 ಎಕರೆ ರೈತರಿಗೆ ಇವತ್ತು ಯಾವುದೇ ರೀತಿಯಿಂದ ಕೂಡ ಅವರಿಗೆ ಲೆಕ್ಕಿಸದೆ ಕೆಲವೊಂದು ದೊಡ್ಡ ದೊಡ್ಡ ರೈತರ ಹತ್ರ ಅವರವ್ರದೇ ಒಂದು ಶಾಮೀಲತೆಯನ್ನ ಪಡೆದು ಇವತ್ತು ಆ ರೈತರಿಗೆ ಕಂಗಾಲಾಗಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿದೆ. ಇದರ ವಿರುದ್ಧವಾಗಿನೇ ಇವತ್ತು ನಾವು ಎಲ್ಲಾ ಜಿಲ್ಲಾದ್ಯಂತ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ಇದು ಕೂಡಲೇ ಸರ್ಕಾರ ಇದೇನು ಮ್ಯಾಟರ್ ನಾವು ಮಾಡೇ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳೇನು ಹೇಳ್ತಾ ಇದಾರೆ ಅದು ಅವರು ಹಿಂದೆ ಪಡಿಬೇಕು, ರೈತರಿಗೆ ನ್ಯಾಯ ಕೊಡಬೇಕು. ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಯಾರಪ್ಪ ಅಂತಂದ್ರೆ ರೈತರು. ರೈತರ ಭೂಮಿಯನ್ನ ನೀವು ತಗೊಂಡು ಇವತ್ತು ರೈತರಿಗೆ ಹಣ ಕೊಡ್ಬೋದು, ನೀವು ಅದು ಹಣ ಎಷ್ಟು ದಿನ ಇರುತ್ತದೆ, ಅದರ ಹಣಗೋಸ್ಕರವಾಗಿ ಎಷ್ಟೆಷ್ಟು ಜನ ಜಗಳ ಆಡ್ತಾರೆ. ಅದು ಕೊಟ್ಟಂತ ಹಣನೂ ಕೂಡ ನಾವು ನೋಡ್ತಾ ಇದೀವಿ. ಬೇರೆ ಬೇರೆ ಕಡೆ ಇವತ್ತು ಭೂಮಿಗಳಲ್ಲಿ ನೋಡಿದ್ರೆ ಅವ್ರಿಗೆ ಪಾಪ ರೈತರಿಗೆ ಎಲ್ಲಾ ರೀತಿಯಿಂದ ಅನ್ಯಾಯನೇ ಆಗುತ್ತೆ, ಮತ್ತು ಒಂದೇ ಸಮಯದಲ್ಲಿ ಹಣನೂ ಕೂಡ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ. ಇದನ್ನ ಖಂಡಿಸಿ ಇವತ್ತು ನಾವು ರೈತರಿಗೆ ನ್ಯಾಯ ಸಿಗಬೇಕು. ಇವತ್ತೇನು ಈ ಭೂ ಸಾಧನೆ ಕಾನೂನನ್ನ ತಂದು ಇವತ್ತು ಟೌನ್ಶಿಪ್ ಮಾಡೋಂಥದ್ದು ವಿಚಾರ ಸರ್ಕಾರ ಕೈ ಬಿಡಬೇಕು. ಯಾಕಂದ್ರೆ ನಿಮ್ಮ ಹತ್ರ ಈಗಾಗಲೇ ಹಲವಾರು ಭೂಮಿಗಳು ಅಕ್ವೈರೇಷನ್ ಮಾಡಿದಾಗಿದೆ, ಸಾವಿರಾರು ಎಕರೆಗಟ್ಟಲೆ ತಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಇರೋದ್ರಿಂದ ಇದು ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಎಲ್ಲರೂ ಭಾವಿಸಿ ಇವತ್ತು DC ಅವರಿಗೆ ನಾವು ಮನವಿ ಮಾಡಿದೀವಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಬಿಡದಿ ಭಾಗದಲ್ಲಿ ಏನು ರೈತರದು ಭೂ ಸ್ವಾಧೀನ ಮಾಡ್ಕೋತಾ ಇದಾರಲ್ಲ, ಅದು ಬಹಳ ತುಂಬಾ ದೊಡ್ಡ ತಪ್ಪು. ಯಾಕಂದ್ರ ಅವರ ಪರ್ಮಿಷನ್ ಇಲ್ದೇನೆ ನೀವ್ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? 500 ಎಕರೆಗೆ 755 ಪರಿಹಾರ ಬೀದಿ ಬೀಳ್ತಾ ಇದೆ. ಆ ಬೀದಿ ಬೀಳಕ್ಕೆ ಕಾರಣ ಏನು? ರೈತರಿಗೆ ಬೀದಿ ತಂದ್ರ ನಮ್ ಗತಿ ಏನು? ಇವತ್ತು ನಾವೆಲ್ಲರೂ ಬದುಕಿವಿ ಅಂದ್ರೆ ರೈತರು ಬೆಳೆದಂತ ಅನ್ನ ತಿಂದೆ ಬದುಕಿವಿ. ಅವ್ರಿಗೆ ನೀವು ತೊಂದರೆ ಕೊಡ್ತೀರಂದ್ರ ಅದಕ್ಕ ಈ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ಜಿದ್ದು, ಇವಾಗ ಪ್ರೆಸೆಂಟ್ ಮುಖ್ಯಮಂತ್ರಿ ಅದಾರಲ್ಲ ಅವ್ರಿಗೆ ಒಂದೇ ಜಿದ್ದು, ಒಟ್ಟಲ್ಲಿ ನಾವು ಭೂ ಸ್ವಾಧೀನ ಮಾಡ್ಕೋಬೇಕು ಅಲ್ಲಿ ಬಿಡದಿ ಟೌನ್. ಆಕ್ಚುಲಿ ಅದು ತಪ್ಪು. ರೈತರ ಪರ್ಮಿಷನ್ ತಗೊಳ್ಳಿ, ರೈತರ ಪರ್ಮಿಷನ್ ತಗೊಂಡು ಮಾಡಿ. ಅದಕ್ಕೆ ನಾಳೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಾಕೊಂಡಿದ್ದಾರೆ. ಆ ಪಾದಯಾತ್ರೆಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ನಾವ್ ಎಲ್ಲೇ ಇರ್ಲಿ ರೈತರ ಪಕ್ಷ. ಇನ್ನೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ. ನಮ್ಗೆ ಏನ್ ಗೊತ್ತಾ, ನಮ್ಮ ಪಕ್ಷಕ್ಕೆ ಯಾವುದು ಜಾತಿ ಮತ ಭೇದ ಭಾವ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದ ಪಕ್ಷ. ಅದಕ್ಕೆ ರೈತರಿಗೆ ಯಾವಾಗ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ. ರೈತರಿಗೆ ಏನೇ ಅನ್ಯಾಯ ಆದ್ರೂ ನಾವು ಧ್ವನಿ ಎತ್ತಿ ಅವ್ರ ಜೊತೆ ಹೋರಾಟಕ್ಕೆ ನಿಂತ್ಕೋತೀವಿ ಅಂತ ಹೇಳಿ ಇಚ್ಛೆಪಡ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ ರೈತರ 1 ಲಕ್ಷದವರೆಗೆ ಇರುವ ಸಾಲ ಮನ್ನಾ, ಬೆಳೆ ವಿಮೆ ಮತ್ತು ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶದ ರೈತರಿಗೆ 1 ಲಕ್ಷದವರೆಗೆ ಇರುವ ಸಾಲ ಮನ್ನಾ ಮತ್ತು ಬೆಳೆ ವಿಮೆ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ಆಗ್ರಹಿಸಿ ಜೂನ್ 20ರಂದು ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಪಾದಯಾತ್ರೆಯ ಮೂಲಕ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ರೈತರ ಪರವಾಗಿ ರಾಜ್ಯಾಧ್ಯಕ್ಷರಾದ ದಯಾನಂದ ಸಿ ಪಾಟೀಲ್, ಆದಿನಾಥ್ ಹೀರಾ, ಗುಂಡೆರಾಯ ಪಟ್ಟಣ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡಲೇಬಾರ್ದು, ಖಾಸಗೀಕರಣ ಮಾಡಲೇಬಾರ್ದು, ಮನ್ನಾ ಮಾಡಲೇಬೇಕು, ಬೆಳೆ ವಿಮೆ ಉಳಿದಿರುವ ಬೆಳೆ ವಿಮೆ ಬರಲೇಬೇಕು, ಉಳಿದಿರುವ ಬೆಳೆ ವಿಮೆ ಬರಲೇಬೇಕು. ಇವತ್ತಿನ ದಿವಸ ಯಾವ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಹೊರಟಿದೆ ಈ ಸರ್ಕಾರ, ಸಂಪೂರ್ಣವಾಗಿ ಈ ಕರ್ನಾಟಕ ರಾಜ್ಯದ ಯಾವುದೇ ಭಾಗ ಇರಲಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅಂತಕ್ಕಂಥದ್ದು ಈ ಹೋರಾಟದ ಮೂಲಕ ನಾವು ಇವತ್ತು ರೈತರು ಸೇರಿದೀವಿ. ಅತ್ಯಂತ ಪ್ರಮುಖ ರೈತರು ಇಲ್ಲಿ ಒಂದೇ ಸಂಘಟನೆ ಅಂತಲ್ಲ, ಪ್ರಾಮಾಣಿಕವಾಗಿ ಸಮಾಜ, ದೇಶ, ರಾಜ್ಯದ ಒಂದು ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥ ಏನ್ ರೈತಾಪಿ ವರ್ಗದವ್ರು ಸೇರಿದ್ದಾರೆ. ನಾವು ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು, ಎರಡನೇದಾಗಿ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಸರ್ಕಾರ. ಇನ್ನೊಂದೇನಪ್ಪಾ ಅಂದ್ರೆ ಹೋದ ಮಾರ್ಚ್ ನಲ್ಲಿ
667 ಕೋಟಿ ರೂಪಾಯಿಯನ್ನು ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಇತ್ತು. ಅದು ಉಳಿದಿರ್ತಕ್ಕಂಥ ಬೆಳೆ ವಿಮೆ ಇನ್ನೂ 300 ಕೋಟಿ ರೂಪಾಯಿ ನಮಗೇನದ ರೈತರಿಗೆ ಕೊಡ್ಬೇಕು. ಅದೇ ರೀತಿಯಾಗಿ ಬೆಳೆ ಪರಿಹಾರನೂ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. ಸುಳ್ಳು ಹೇಳ್ಕೊತ ಇವತ್ತಿನ ದಿವಸ 3 ವರ್ಷ ಕಾಲ ಕಳೆದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನದಪ್ಪ ಅಂದ್ರೆ ಬೆಳೆ ವಿಮೆ ಯಾವಾಗ ಡಿಕ್ಲೇರ್ ಆಗ್ತದ, ಡಿಕ್ಲೇರ್ ಅರ್ಧ ತಾಸು ಲೇಟ್ ಆದ್ರೆ ಅದಕ್ಕೆ ಬಡ್ಡಿ ಹಚ್ಚಿ ಕೊಡ್ಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಅದ. ಆದ್ರೂ ಕೂಡ ವರ್ಷಾದ್ಯಂತ ಇವತ್ತು ತಾವು ಏನದ ನಮ್ಮ ಬೆಳೆ ವಿಮೆ ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಕೊಡಲ್ಲಂದ್ರ ಅದು ಬಡ್ಡಿ ಗಂಟ ಹಾಕಿ ಕೊಡ್ಬೇಕಂತಕ್ಕಂಥ ನಮ್ದು ಒತ್ತಾಯ ಅದ. ಇನ್ನೊಂದು ಏನಪ್ಪಾ ಅಂದ್ರೆ ಪರಿಹಾರ ನೀವು ಹೇಳೋದ್ರಲ್ಲಿ ಎಷ್ಟು ಸುಳ್ಳು ಇರ್ಬೋದು. ಇವತ್ತು ಇಲ್ಲಿನೂ ಕೂಡ ಶಾಸಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಬಹುಶಃ ನಾವೇನಂತೀವಿ ಅಂದ್ರೆ ಈಗ ಇದೇ ನಮ್ಮ ಜಿಲ್ಲೆಯದವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಅವರು ಉಸ್ತುವಾರಿ ಇರ್ತಾರ. ಸುಮಾರು 3 ವರ್ಷಗಳ ಕಾಲ ಸತತವಾಗಿ ನಾವು ಇಷ್ಟು ಪ್ರಾಮಾಣಿಕತೆಯಿಂದ ಎಲ್ಲಾ ರೈತ ಸಂಘದವ್ರು ನಾವು ಏನಂದ್ರೆ ನ್ಯಾಯ ಕೇಳ್ತೇವೆ. ಒಂದ್ ದಿವಸ ಆದ್ರೂ ಕೂಡ ಈ ರೈತರ ಬಗ್ಗೆ ಚಕಾರ ಎತ್ತಲಾರದಂತ ವ್ಯವಸ್ಥೆ ಆಗ್ಯದ. ನಮಗೆ ಇಂಥ ಉಸ್ತುವಾರಿ ಮಂತ್ರಿ ಬೇಕೇನು ಅಂತಕ್ಕಂಥ ಪ್ರಶ್ನೆ ಅದ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವು ಇಲ್ಲೆಲ್ಲಾ ನೆರೆದಂತ ನಮ್ಮ ರೈತ ಸಂಘದವರೇ ಎಲ್ಲ ಇವತ್ತಿನ ದಿವಸ ಏನದ ಸಾಕಷ್ಟು ಹೋರಾಟ ಮಾಡ್ತೀವಿ. ಬಹುಶಃ ಇಡೀ 3 ವರ್ಷಗಳ ಕಾಲ ಈ ಮೀಡಿಯಾದವ್ರು ನಮ್ ಜೊತೆಗಿದಾರ, ಈ ಸರ್ಕಾರದವರು ಮತ್ತು ವಿರೋಧ ಪಕ್ಷದವರು ನಮ್ ಜೊತೆಗಿಲ್ಲ. ರೋಡಿಗೆ ಬಿದ್ದು ಹೋರಾಟ ಮಾಡಿಲ್ಲ ಇಲ್ಲಿವರೆಗೆ. ಆದ್ರೆ ನಮ್ ಕಷ್ಟ ಹೆಂಗ್ ದೂರ ಆಗ್ತದಂತ ಪ್ರಶ್ನೆ ಅದ. ಹಾಗಾಗಿ ಇವತ್ತಿನ ದಿವಸ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ. ಸರ್, ತಾವು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲ ಆಯ್ತು ನೋಡ್ರಿ. ಮೊನ್ನೆ ಗಂಜಿನಲ್ಲಿ ಡೂಪ್ಲಿಕೇಟ್ 2ನೇ ದರ್ಜೆದ ಖಾತಾ ಮಾರ್ತು ರಾಜ ರೋಷವಾಗಿ ಅಂತ ಕಳಪೆ ಮಟ್ಟದಾಗ ಎಣ್ಣೆ ಗೊಬ್ಬರ ಮಾರ್ತು. ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ರೈತ ಮುಖಂಡರು ಅಲ್ಲಿ ಅರೆಸ್ಟ್ ಮಾಡಿದ್ರು. ಅದನ್ನ ಇವತ್ತ ಜಿಲ್ಲಾಧಿಕಾರಿಗಳು ಮತ್ತೆ ಅಗ್ರಿಕಲ್ಚರ್ AD/JDಗಳು ನೋಡ್ಬೇಕಾಗಿತ್ತು. ನೋಡಿದ್ರು ಕೂಡ ಅದು ಸರಿ ಆಗ್ಲಿಲ್ಲ. ಹಾಗಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಇವತ್ತು ಸರಿಪಡಿಸಬೇಕು ಅಂತಕ್ಕಂಥದ್ದೇ. ಜೂನ್ 21ರಂದು ಗೋಮಾತಾ ರಾಷ್ಟ್ರಮಾತಾ ಘೋಷಣೆಗಾಗಿ 2ನೇ ಹಂತದ ಮನವಿ ಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಹಸ್ತಾಕ್ಷರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ಗೋಮಾತಾ ರಾಷ್ಟ್ರಮಾತಾ ಘೋಷಣೆಗಾಗಿ 2ನೇ ಹಂತದ ಮನವಿ ಪತ್ರ ರಾಷ್ಟ್ರದ 780 ಜಿಲ್ಲಾಧಿಕಾರಿಗಳ ಮುಖಾಂತರ ಘನತೆವೆತ್ತ ರಾಷ್ಟ್ರಪತಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಘನತೆವೆತ್ತ ರಾಜ್ಯಪಾಲರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸುಮಾರು 1 ಜಿಲ್ಲೆಯಿಂದ 5 ಲಕ್ಷ ಹಸ್ತಾಕ್ಷರ ಮಾಡಿಸಿ ಜುಲೈ 27ರಂದು ಭಜನೆ, ಕೀರ್ತನೆ, ಬಾಜಾ ಭಜಂತ್ರಿಗಳ ಮುಖಾಂತರ ತಲುಪಿಸುತ್ತಿದ್ದು, ದಿನಾಂಕ 21ನೇ ಜೂನ್ 2026ರಂದು ಸಾಯಂಕಾಲ 5 ಗಂಟೆಗೆ ಹಸ್ತಾಕ್ಷರ ಕಾರ್ಯಾಗಾರ ಉದ್ಘಾಟನಾ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ಗೋರಕ್ಷಕರು, ಗೋಪ್ರೇಮಿಗಳು, ಗೋಭಕ್ತರು, ಗೋಸೇವಕರು, ಗೋಶಾಲಾ ಪಾಲಕರು ಭಾಗವಹಿಸಬೇಕು. ಮೊದಲನೆಯ ಹಂತದಲ್ಲಿ ರಾಷ್ಟ್ರದ 5400 ತಹಶೀಲ್ದಾರರ ಮುಖಾಂತರ ಮನವಿ ಪತ್ರಗಳು ಸಲ್ಲಿಸಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗೋವುಗಳ ಮೆರವಣಿಗೆ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗಿದ್ದು, ತಾಲೂಕು ಮಟ್ಟದ ಸಂದರ್ಭದಲ್ಲಿ ಕೇವಲ 20,000 ಹಸ್ತಾಕ್ಷರದ ಅವಶ್ಯಕತೆ ಇದ್ದಿದ್ದರಿಂದ ಎಲ್ಲಾ ಗೋಭಕ್ತರಿಗೆ ಸೇವೆ ಸಲ್ಲಿಸಲು ಅವಕಾಶ ಸಿಗಲಿಲ್ಲ. ಅನೇಕ ಗೋಭಕ್ತರಿಗೆ ತಿಳಿಸದೇ ಇದ್ದದಕ್ಕೆ ಸಿಟ್ಟಾಗಿದ್ದುಂಟು. ಅದನ್ನೆಲ್ಲ ಮರೆತು 2ನೇ ಹಂತದ ಜಿಲ್ಲಾ ಮಟ್ಟದ ಹಸ್ತಾಕ್ಷರದಲ್ಲಿ ಎಲ್ಲಾ ಗೋಭಕ್ತರು ಭಾಗವಹಿಸಿ ಸೇವೆ ಸಲ್ಲಿಸಬೇಕು. ಒಂದು ಹಸ್ತಾಕ್ಷರ ಗೋಮಾತೆಯ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ಗೋಮಾತೆ ಉಳಿದರೆ ಪರಿಸರ, ಆರ್ಥಿಕತೆ, ಜ್ಞಾನ, ವಿಜ್ಞಾನ ಎಲ್ಲ ಉಳಿಯುತ್ತದೆ. ಅವೆಲ್ಲ ಉಳಿದಾಗ ಭಾರತ ಉಸಿರಾಡಲು ಸಾಧ್ಯವಾಗುತ್ತದೆ. ಈ ಅಭಿಯಾನದಲ್ಲಿ ಸೇರಲು 9067777323 ಈ ನಂಬರ್ಗೆ ಮಿಸ್ ಕಾಲ್ ಮಾಡಬೇಕಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಹಸ್ತಾಕ್ಷರ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ ಗದ್ದುಗೆ ಮಠದ ಹಾನಗಲ್ಲ ಗುರು ಕುಮಾರೇಶ್ವರ ಗೋಶಾಲೆಯಲ್ಲಿ ಜರುಗಲಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವಮೃತ ಗೋರಕ್ಷಕ ಶರಣರು ನಾಗೇಶ್ ನಾಗಭುಜಂಗೆ, ಸಂತೋಷ್ ಛತ್ರಬಂಧ, ದಶರಥ್ ಇಂಗಳೆ, ಮಲ್ಲು ಮೋರಟಗಿ, ಅನಿಲ್ ಕಾಂಬಳೆ, ರೋಹಿತ್ ಪಿಸ್ಕೆ, ಮಹಾರುದ್ರ ಕುಂಬಾರ್, ಮಚೇಂದ್ರ ಮಾರುತಿರಾವ್ ಕ್ಷೀರಸಾಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರದ 780 ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸುಮಾರು ಒಂದೊಂದು ಜಿಲ್ಲೆಯಿಂದ 5 ಲಕ್ಷ ಹಸ್ತಾಕ್ಷರ, ಹೀಗೆ 40 ಕೋಟಿ ಹಸ್ತಾಕ್ಷರವನ್ನು ಮಾನ್ಯ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು ಹಾಗೂ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಾಜಾ ಭಜನೆ ಮತ್ತು ಬಾಜಾ ಭಜಂತರ, ಕೀರ್ತನಾ ಮುಖಾಂತರ, ಜಿಲ್ಲಾಧಿಕಾರಿ ಮುಖಾಂತರ ಈ ಹಸ್ತಾಕ್ಷರ ಸಲ್ಲಿಸ್ತಕ್ಕಂಥ ಒಂದು ಈ ಅಭಿಯಾನ ಇರುವುದರಿಂದ ಈ ಅಭಿಯಾನದ ಪೂರ್ವಭಾವಿಯಾಗಿ ಕಲಬುರಗಿಯಲ್ಲಿ ಯಾವ ನಮ್ಮ ಹಾನಗಲ್ ಗುರು ಕುಮಾರಸ್ವಾಮಿ ಗೋಶಾಲೆ, ಗದ್ದುಗೆ ಮೇಟ, ಮಕ್ತಂಪುರ್, ಕಲಬುರಗಿ
ಇಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಹಸ್ತಾಕ್ಷರ ಕಾರ್ಯಾಗಾರ ಉದ್ಘಾಟನೆ ಅಂದರೆ ಏನಪ್ಪ ಅಂತಂದ್ರೆ ಸುಮಾರು 5 ಲಕ್ಷ ಹಸ್ತಾಕ್ಷರ ಮಾಡುವುದರಿಂದ ಕಳಿಸ್ತಕ್ಕಂಥ ಕಾರ್ಯ ಇರೋದ್ರಿಂದ ಎಲ್ಲ ಗೋರಕ್ಷಕರು, ಗೋಭಕ್ತರು, ಗೋಪ್ರೇಮಿಗಳು, ಗೋಶಾಲಾ ಪಾಲಕರು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಬೇಕಾಗ್ತದೆ. ಯಾಕಂತಂದ್ರೆ ಇದು ಒಂದು ಮಾತೆ ಉಳಿದರೆ ಮಾತ್ರ ಏನಪ್ಪ ಅಂದ್ರೆ ಪರಿಸರ, ಆರ್ಥಿಕತೆ, ಜ್ಞಾನ, ವಿಜ್ಞಾನ ಉಳಿಯಲು ಸಾಧ್ಯ. ಇವೆಲ್ಲ ಉಳಿದಾಗ ಮಾತ್ರ ಭಾರತ ಉಸಿರಾಡಲು ಸಾಧ್ಯ. ಇದೊಂದು ನಿಮ್ಗೆ ಸಿಕ್ಕಂಥ ಅವಕಾಶ ಇದೆ. ಎಷ್ಟು ಗೋರಕ್ಷಕರಿದ್ದೀರಿ ಎಲ್ಲರೂ ಏನಪ್ಪ ಅಂದ್ರೆ ನಾಳೆಗೆ 21ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಗದ್ದುಗೆ ಮಠದಲ್ಲಿ ಹಾಜರಿರಬೇಕು. ತಾವು ಹಸ್ತಾಕ್ಷರ ಕಾರ್ಯಕ್ರಮಕ್ಕೆ ಹೋದಾಗ ನಾ ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕ ಜನತೆಯರು ಒಂದು ಮನವಿ ಮಾಡ್ತೀನಿ. ನಮ್ಮ ಗೋಭಕ್ತರ ಹಸ್ತಾಕ್ಷರಕ್ಕಾಗಿ ನಿಮ್ಮಲ್ಲಿ ಬಂದಾಗ ಏನಪ್ಪ ಅಂತಂದ್ರೆ ದಯವಿಟ್ಟು ಒಂದು ಹಸ್ತಾಕ್ಷರವನ್ನು ಮಾಡಿ. ನಿಮ್ಮ ಒಂದು ಹಸ್ತಾಕ್ಷರ ಗೋಮಾತೆಯನ್ನು ರಕ್ಷಿಸುತ್ತದೆ. ಹಾಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಮಾಡ್ತೀನಿ. ಇದೇ ರೀತಿ ಏನಪ್ಪ ಅಂದರೆ ಏಪ್ರಿಲ್ 27ರಂದು ರಾಷ್ಟ್ರದ 5400 ತಹಸೀಲ್ದಾರ್ ಮುಖಾಂತರ ಏನಪ್ಪ ಅಂತಂದ್ರೆ ನಾವು ಮನವಿಗಳನ್ನು ಸಲ್ಲಿಸಿದ್ದೇವೆ ಎಲ್ಲ ತಹಸೀಲ್ದಾರ್ ಮುಖಾಂತರ. ಅದು ಯಶಸ್ವಿಯಾಗಿ ಆಗಿದೆ ಮತ್ತು ಅದು ಕಾರ್ಯನಿರಂತರವಾಗಿ ಕೇಂದ್ರದ ಗೃಹ ಮಂತ್ರಾಲಯದ ಚರ್ಚೆಯಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕೆಲವೊಂದು ಗೋರಕ್ಷಕರಿಗೆ, ಗೋಶಾಲಕರಿಗೆ, ಪಾಲಕರಿಗೆ ತಿಳಿಸ್ಲಿಕ್ಕೆ ಆಗಿರಲಿಲ್ಲ. ಅನಿವಾರ್ಯ ಸಮಯದ ಅಭಾವ ಇತ್ತು. ಎಲ್ಲ 10 ತಾಲೂಕುಗಳು ಮೇಂಟೈನ್ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮ್ಯಾಗೆ ಸ್ವಲ್ಪ ಸಿಟ್ಟಾದಂಥದ್ದು ಸಂಭವ ಇರ್ತದೆ. ಎಲ್ಲ ಗೋರಕ್ಷಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಒಬ್ಬರ ಮ್ಯಾಗೆ ಸಿಟ್ಟು ಮಾಡ್ಕೋದಿಲ್ಲ. ಇದು ಸಿಕ್ಕಂಥ ಅವಕಾಶ ಮತ್ತು ಪದೇ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಎಲ್ಲ ಸಾಧಸಂತ ರೆಡಿಯಾಗ್ಯಾರ. ನೀವು ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ 5 ಲಕ್ಷ ಹಸ್ತಾಕ್ಷರ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ಮುಟ್ಟಿಸ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗಬೇಕು. ಅದೇ ರೀತಿ ಏನಪ್ಪ ಅಂತಾರೆ ಈ ಗೋಮಾತಾ ರಾಷ್ಟ್ರಮಾತಾ ಅಭಿಯಾನಕ್ಕೆ ಬೆಂಬಲ ಸೂಚಿಸೋರು ಏನಪ್ಪ ಅಂತಾರೆ 9067773223 ನಂಬರ್ಗೆ ಮಿಸ್ ಕಾಲ್ ಮಾಡಿ ಅದರಿಂದ ಎಲ್ಲ ಮಾಹಿತಿಯನ್ನು ಪಡಿಬೇಕಾಗ್ತದೆ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತೀನಿ. ಇನ್ನೊಂದು ಸಲ ಕಾರ್ಯಾಗಾರ ಉದ್ಘಾಟನಾ ಸ್ಥಳ ಹಾನಗಲ ಕುರು ಕುಮಾರೇಶ್ವರ ಗೋಶಾಲೆ, ಗದ್ದುಗೆ ಮಠ, ಮುಕ್ತಾಂಪುರ್, ಕಲಬುರಗಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ, ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಲೋಹಾರ್ ಗಲ್ಲಿಯಲ್ಲಿ ಇರುವ ಗುರುಜಿ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರದಲ್ಲಿ 360ಕ್ಕೂ ಹೆಚ್ಚು ಆರೋಗ್ಯ ಸಮಸ್ಯೆಗಳಿಗೆ ಪಾರಂಪರಿಕ ಔಷಧಿ ಲಭ್ಯವಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಲಬುರಗಿ ನಗರದ ಲೋಹಾರ್ ಗಲ್ಲಿಯ ಹುಮ್ನಾಬಾದ್ ಬೇಸ್ ಎಂಪೈರ್ ಬಿಸಿನೆಸ್ ಸೆಂಟರ್ ನ ಶಾಪ್ ನಂಬರ್ 9ರಲ್ಲಿ ಇರುವ ಗುರುಜಿ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರದಲ್ಲಿ ಅಸ್ತಮಾ, ರಕ್ತ ಶುದ್ಧೀಕರಣ, ಸಕ್ಕರೆ, ಮಧುಮೇಹ, ಕುತ್ತಿಗೆ ನೋವು, ರಕ್ತ ಅಲರ್ಜಿ, ಸ್ಮರಣಶಕ್ತಿ ನಷ್ಟ, ಪೈಲ್ಸ್ ಕರುಳಿನ ಸಮಸ್ಯೆಗಳ, ಸೈನಿಜಿಂಗ್, ಲೈಂಗಿಕ ಅಸ್ವಸ್ಥತೆ, ಕೂದಲು ನಷ್ಟ, ಸೊಂಟ ನೋವು, ತಲೆನೋವು, ದೇಹದ ಶಾಖ, ಋತುಚಕ್ರ ಸಮಸ್ಯೆಗಳು, ಮಲಬದ್ಧತೆ, ಗ್ಯಾಸ್ಟ್ರಿಕ್, ಪಾರ್ಶ್ವವಾಯು, ಬೆನ್ನು ನೋವಿನ ಚರ್ಮ ಸಮಸ್ಯೆ, ಸೋರಿಯಾಸಿಸ್ ನೋವು ನಿವಾರಕಗಳು, ತೂಕ ನಷ್ಟ, ಹುಣ್ಣುಗಳು, ಎಲ್ಲಾ ಪ್ರಕಾರದ ಮೊಣಕಾಲು ನೋವು, ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳು ಸೇರಿದಂತೆ ಇತ್ಯಾದಿಗಳಿಗೆ ವಯಸ್ಸು, ತೂಕ ಮತ್ತು ನಾಡಿ ಪರೀಕ್ಷೆ ಆಧಾರದ ಮೇಲೆ 360 ಆರೋಗ್ಯ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪೂರ್ವಜರ ಮಾರ್ಗದರ್ಶನದಲ್ಲಿ ಕೈಯಿಂದ ತಯಾರಿಸಿದ ಆಯುರ್ವೇದ ಔಷಧಿಗಳನ್ನು ಸಿದ್ಧಪಡಿಸುತ್ತೇವೆ. ನಮ್ಮ ಕುಟುಂಬ ಸರಪಳಿಯ 7 ತಲೆಮಾರುಗಳಿಂದ ಆಯುರ್ವೇದ ಕ್ಷೇತ್ರದಲ್ಲಿದ್ದೇವೆ. ನೀವು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಗುರುಗಳನ್ನು ಸಂಪರ್ಕಿಸಿ ನಿಮ್ಮ ಮುಖ ಮತ್ತು ಅಂಗೈಗಳಿಗೆ ಅಂಜನೆ ಹಚ್ಚಿಕೊಳ್ಳಿ, ಪರಿಹಾರ ಸಿಗುತ್ತದೆ. ದುಷ್ಟ ಶಕ್ತಿಗಳು ಮತ್ತು ನಾಗಬಂಧನ ನಾಶವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 8977100427, 800820 2555, 9842256223 ಈ ಸಂಖ್ಯೆಗಳಿಗೆ ಸಂಪರ್ಕಿಸುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಆಯುರ್ವೇದ ತಜ್ಞರಾದ ಶ್ರೀ ರಾಮ್ಜಿ ಗುರುಜಿ, ಜಗನ್ನಾಥ ಸೂರ್ಯವಂಶಿ, ಅಮೃತ್ ಪಾಟೀಲ್ ಸಿರ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವಭಗವಾನಿಗೆ ಆಶೀರ್ವಾದ ಅಲ್ಲ ನಮ್ಮ ಮೀಡಿಯಾ ಮಿತ್ರಗಳಿಗೆ ಇರಬೇಕು. ನಮ್ಮ ಒಂದು ಭದ್ರಾಚಲಂ ಆದಿವಾಸಿ ನಮ್ಮ ताता मुमताता 7 पीढ़ी से हमारा आदिवासी लोग का जंगल में रह के
आता था पहले। हम लोग को ये अपना मिनिस्टर को इंदिरा गांधी नेहरू जी हमारा जंगल का के ये आदिवासी लोगों को ऐसे जंगल में नहीं रहना, अब ये लोगों को भी प्रचार भी होना चाहिए बोल के वो बड़ा बड़ा अपना लोग के हम लोग पहले कपड़ा पहनता नहीं, ऐसे भुज पत्र बंद कर जंगल में तीर लगा के घूमता था। आज उस टाइम अंदर में हम लोग को आकर के आदिवासी के बदलना है। आदिवासी का बहुत इसी तरह का ये धर्मंतरी भगवान का जो जड़ी बूटी का बारे में जानता है, सब लोग को ये जड़ी बूटी का बारे में जानना बोल के उस टाइम में घर बनाकर भद्राचलम से और उधर से उस टाइम से धीरे 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 ग्रामों में आ गया है। अभी हम भद्राचल से इधर कर्नाटका पहला बार आ गया। हमारा जड़ी बूटी भी अपना कर्नाटका में हमारा जड़ी बूटी का सेवा करना है। लोगों को क्या क्या सब कुछ तो दुख रहता है, उस लोगों के लिए मैं सेवा करे तो हमारा भी नाम, हमारा जड़ी बूटी का नाम भी कर्नाटक में चलना बोल के हम बेदर में आश्रम लगाया था। बेदर में आश्रम लगाने के बाद तो अमृत पटेल गौड़ा और जगन्नाथ लोग हम क्या गुरु महाराज कलबुर्गी में भी आपका आश्रम लगाना है, आपके उधर भी लोगों का सेवा करना है बोल के हमको विनम्र किया था। हम भी बहुत खुशी हो गया और कलबुर्गी में भी बहुत अपना मित्र लोग को गुरु महाराज का अच्छा सेवा कर रहा है। हमसे जो क्या क्या जो आपका चाहिए, क्या क्या जड़ी बूटी का बीमारी का क्या क्या चाहिए, हम हेल्प करने का। कोई बीमारी गठिया बात हो, संधि बात हो और शुगर, आस्मा, एलर्जी, जो कुछ बीमारी हमसे होता है, ये सेवा के लिए हम इधर आके कलबुर्गी में आके आश्रम बैठा दिया है। हमसे कितना होता है ये बीमारी के बारे में इतना सेवा करता। ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಮತ್ತೊಮ್ಮೆ ಅರ್ಜಿ ಹಾಕುವ ಆದೇಶವನ್ನು ಹಿಂಪಡೆಯುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಯ ಅರ್ಜಿಗಳನ್ನು ಮತ್ತೆ ಸಲ್ಲಿಸುವ ಆದೇಶವನ್ನು ಹಿಂಪಡೆಯುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್, ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ, ಕಾರ್ಯದರ್ಶಿಗಳಾದ ಶ್ರೀದೇವಿ ಮುತ್ತಂಗಿ, ಶಾಹೀನ್ ನಜೀರ್, ಜಿಲ್ಲಾಧ್ಯಕ್ಷರಾದ ಬಜರಂಗ್ ಸಿಂಗ್ ಠಾಕೂರ್, ಕಾರ್ಯದರ್ಶಿಗಳಾದ ಅಕ್ಷಯ್ ಉಪಾಧ್ಯಾಯ್, ಸದಸ್ಯರಾದ ರೋಹಿತ್ ಪಾಟೀಲ್, ದೀಪಿಕಾ ಬಜರಂಗ್ ಸಿಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 5 ಗ್ಯಾರಂಟಿಗಳು ಜಾರಿ ಮಾಡಿದ್ರು. ಇವಾಗ ಅಂದ್ರೆ ಮರು ಅರ್ಜಿ ಹಾಕ್ಬೇಕಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆದೇಶ ಮಾಡ್ಯಾರಿ ಸರ್. ಈಗ ಅವ್ರು ಆದೇಶ ಮಾಡ್ಯಾರ, ಈ ಮರು ಅರ್ಜಿ ಸಲ್ಲಿಸೆ ಮಾಡಬೇಕಾದ್ರೆ ಈಗೇನದ ರೀ ಮರಣ ಹೊಂದಿದ ಅಭ್ಯರ್ಥಿಗಳ ಜೊತೆಗೆ ಇವ್ರು ಉಳಿದೆಲ್ಲ ಅಭ್ಯರ್ಥಿ ಫಲಾನುಭವಿಗಳಿಗೆಲ್ಲ ತೊಂದರೆ ಕೊಟ್ಟಪ್ಲೆ ಆಗ್ತದ. ಆ ಸಲುವಾಗಿ ವಯಸ್ಸಾದರೂ ಹೆಣ್ಮಕ್ಳು ಇರ್ತಾರೆ ರೀ, ಅವರಿಗೆ ಆನ್ಲೈನ್ ಹೋಗಿ ಅರ್ಜಿ ಹಾಕೋದಾಗಲ್ಲ, ತಂಬರಲ್ಲ. ಅದ್ರ ಸಲುವಾಗಿ ಎಲ್ಲ ಫಲಾನುಭವಿಗಳಿಗೆ ತೊಂದರೆ ಆಗ್ತದ. ಮತ್ತಂದ್ರೆ ಈಗ ಎಲ್ಲ ಮರು ಅರ್ಜಿ ಸಲ್ಲಿಸಿ ಮಾಡುವುದನ್ನು ಇದು ಹಿಂದಕ್ಕೆ ತಗೋಬೇಕಂತ ಫಸ್ಟ್ ಹಿಂದೆ ಏನು ಮಾಡ್ಯಾರ ಅದೇ ರೂಲ್ಸ್ ಫಾಲೋ ಮಾಡಬೇಕಂತ ನಾವು ವಿನಂತಿಸಿಕೊಳ್ಳುತ್ತೇವೆ ರೀ. ನೂತನ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೂ ಬಂದು 2 ವರ್ಷ ಅವಧಿಗೆ ಬಂದಿದ್ದಾರೆ. ನಾವೆಲ್ಲ ಅನ್ಕೊಂಡೀವಿ ಒಳ್ಳೆ ಕೆಲಸ ಮಾಡ್ತಾರೆ ಹೊಸ ಮುಖ್ಯಮಂತ್ರಿ ಅಂತ ನಾವು ಅನ್ಕೊಂಡೀವಿ. ಈಗ ಹಿಂದೆ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ತೊಗೊಂಬಂದು ಒಂದು 5 ಗ್ಯಾರಂಟಿಗೆ ಎಲ್ಲ ನಿಭಾಯಿಸಿದ್ದಾರೆ. ಬಟ್ ಇವರು ಬಂದು ತಿರ್ಗಾ ಇರೋಂಥ ಒಂದು ಇವರು ಏನು ಗೃಹಲಕ್ಷ್ಮಿ ಗೃಹಜ್ಯೋತಿ ಏನು ಅಮೌಂಟ್ ಬರ್ತದೆ ತಿಂಗಳು ಅಂದಮೇಲೆ ಇದರಲ್ಲಿ ಕೆಲವು ಹೆಣ್ಮಕ್ಳು ಮಹಿಳೆಯರು ಕರ್ನಾಟಕದಂತೆ ಆ ದುಡ್ಡಿಂದ ಆ ಸೌಲಭ್ಯದಿಂದ ಕೆಲವು ಮದುವೆ ಮಾಡಿದ್ದಾರೆ ಮಕ್ಕಳದು, ಕೆಲವರು ಬಿಸ್ನೆಸ್ ಮಾಡ್ತಿದ್ದಾರೆ, ಕೆಲವರು ಏನೇನೋ ಇರಲಿಲ್ಲ ಹಲವಾದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ ಜನರಿಗೆ. ಹಂಗಾಗಿ ಇವರು ಬೇರೆ ಯಾವುದನ್ನ ಮತ್ತೆ ಹೊಸ ಯೋಜನೆ ಕೊಡ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಬಂದು ತಿರ್ಗಾ ಪುನಃ ಅರ್ಜಿ ಹಾಕ್ರಿ. ನಿಮ್ಮ ಉದ್ದೇಶ ಏನಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಉದ್ದೇಶ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕನ್ನಂತ ನಿಮ್ಮ ತಲೆಗಾದ, ಟೋಟಲಿ ಗ್ಯಾರಂಟಿಗಳು ಬಂದ್ ಮಾಡ್ಬೇಕು ನಿಮ್ಮ ತಲೆಗಾದ. ಈಗ ನೀವೇನು ಹೇಳ್ತೀರಪ್ಪ ಅಂದ್ರೆ ಮತ್ತೆ ಪುನಃ ಅರ್ಜಿ ಕರೀರಿ. ಯಾಕೆ ಪುನಃ ಅರ್ಜಿ ಕರಿಬೇಕ್ರಿ? ಅದೇ ಕಂಟಿನ್ಯೂ ಮಾಡಿರಿ. ಸತ್ತವ್ರಿಗೆ ದುಡ್ಡು ಹೋಗತ್ತಾವ, 3 ವರ್ಷಗಳು ಹೋಗಿಲ್ಲ, 3 ವರ್ಷಗಳು ದುಡ್ಡು ಹೋಗಿಲ್ಲ. ಅವಾಗ ನಿಮಗೆ ಮನ್ಕೊಂತೀರಿ ಸರ್ಕಾರ. ದುನಿಯಾ ಅಂಗನವಾಡಿ ಕಾರ್ಯಕರ್ತರವ್ರು, ಆಶಾ ಕಾರ್ಯಕರ್ತರವ್ರು ಸರ್ಚ್ ಮಾಡಿಸ್ರಿ, ಅವು ನಿಂದಿಸ್ರಿ, ಸತ್ತು ಗೋಲ್ಬಿಡ್ಗಳು ನಿಂದಿಸ್ರಿ, ಅವೆಲ್ಲ ಬಿಟ್ಟುಗೇಸಿ ಇಡೀ ಕರ್ನಾಟಕದಂತೆ ಈಗ ಅದು ಮಾಡಿದಲ್ಲದೆ ಮತ್ತೆ ಈಗ ಅದು ಯಾವುದು ನಮ್ಮದು ಕಾಸ್ಟ್ ಇನ್ಕಮ್ ಸರ್, ಇನ್ಕಮು ಇವರೇ ಬೆಡ್ಕಂತಿನವರಿಗೆ 50,000 ಆಗ್ತಾರೆ, ಮಾಡ್ಕೊಳೋರಿಗೆ 50,000 ಆಗ್ತಾರೆ.
ಶ್ರೀಮಂತರು ವ್ಯವಸ್ಥರಾಗ್ತಾರೆ. ಹಲವು ಸತಿ ಹೇಳಿವ್ರಿಗೆ ನಾವು. ಈಗ ಏನಾಗ್ತಾರೆ ಹೊಸದಾಗಿ ಯಾರಿಗೆ 25,000 ಇರ್ತದೋ, ಯಾರಿಗೆ 30,000 ಇರ್ತದೋ ಅವ್ರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಬರ್ತದ, ಇಲ್ಲ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ರ. ಇವತ್ತಿನ ದಿನದಲ್ಲಿ ನೆಮ್ಮದಿ ಕೇಂದ್ರದಲ್ಲಿ 100,000 ಜನ ಹೆಣ್ಮಕ್ಳು ನಿಂತಾರೆ ಪಾಳಿಗೆ. ಅಂದ್ರೆ ನಿಮ್ದು ಎಲ್ಲ ಟೋಟ್ಲಿ ಕರ್ನಾಟಕದ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಾರೆ ಡಿ ಕೆ ಶಿವಕುಮಾರ್ ಟೋಟಲ್ ಜನರಿಗೆ. ಅದಕ್ಕೆ ನಾವು ಇಲ್ಲಿ ಉದ್ದೇಶ, ನಾವು ಸುದ್ದಿಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಶುಕ್ರವಾರ ಈ ಬರೋ ಶುಕ್ರವಾರ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಸುಮಾರು 200-300 ಜನ ಹೆಣ್ಮಕ್ಳು DC ಮುಖಾಂತರ ನಾವು ಎಚ್ಚರಿಕೆ ಕೊಡೋದು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ದಯವಿಟ್ಟು ನೀವು ಹೇಳಿದಂಥ ಇದು ಹೊಸ ಅರ್ಜಿ ಹಾಕೋದು ವಾಪಸ್ ತೊಗೋಬೇಕು. ಒಂದು ವೇಳೆ ತೊಗೋದ ಹೋದರೆ ನಾವು DC ಆಫೀಸು ಮುತ್ತಿಗೆ ಹಾಕಿ ಅಂತ ಕೆಲಸ ಮಾಡೋಂಥ ಹೇಳಕ್ಕೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ಬಂದಿದ್ದೀವಿ. ಜೂನ್ 24ರಂದು ಕಲಬುರಗಿ ನಗರದಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ಜರುಗಲಿದೆ. ದಿನಾಂಕ 24ನೇ ಜೂನ್ 2026ರಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರಗಿ ನಗರಕ್ಕೆ ಪ್ರಗತಿ ಪರಿಶೀಲನೆ ಸಭೆ ಮತ್ತು ಫಲಾನುಭವಿಗಳ ಒಂದು ದಿನದ ಮಾಹಿತಿ ಕಾರ್ಯಾಗಾರ ನಡೆಸಲಿದ್ದು, ಸಮಾಜದ ಬಂಧುಗಳಿಗೆ ಜಾಗೃತಿ ಮೂಡಿಸಲು ಕಲಬುರಗಿ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಭೋವಿ ವಡ್ಡರ ಸಮಾಜದ ಜಿಲ್ಲಾ ಮುಖಂಡರು, ಯುವಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಫಲಾನುಭವಿಗಳು ದಿನಾಂಕ 24ನೇ ಜೂನ್ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದಲ್ಲಿ ಭೋವಿ ನಿಗಮದ ಅಧಿಕಾರಿಗಳು ನಿಗದಿಪಡಿಸಿದ ಸ್ಥಳದಲ್ಲಿ ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಭೋವಿ ನಿಗಮದ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9964644006 ಈ ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಜಿಲ್ಲಾ ಭೋವಿ ವಡ್ಡರ ಜನಪರ ಕಲ್ಯಾಣ ಸಂಘ ಕಲಬುರಗಿಯ ವತಿಯಿಂದ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜು ಮೇಸ್ತ್ರಿ, ಸಿದ್ದರಾಮ್ ದಂಡಗುಲ್ಕರ್, ಈರಣ್ಣ ರಾವೂರ್ಕರ್, ಕನಕಪ್ಪ ದಂಡಗುಲ್ಕರ್, ರಮೇಶ್ ಪವಾರ್, ವಿಜಯಕುಮಾರ್ ಗಿರಿಜಾಪುರ್, ನಾಗೇಂದ್ರರಾವ್ ಪೋಲಕಪಳ್ಳಿ, ಭೀಮಾಶಂಕರ್ ಭಂಕೂರ್, ಶ್ರೀನಿವಾಸ್ ನೆಲೋಗಿ, ಮನೋಜ್ ಎಸ್ ಜಾಧವ್, ಶಂಕರ್ ಮಕ್ಕಳ್ಕರ್, ಶಂಕರ್ ದೇವದುರ್ಗ, ಶ್ರೀನಿವಾಸ್ ನೇದಲ್ಗಿ, ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ಮುಖಂಡರು ಬೇಡಿಕೆ ಏನಂತಂದರೆ, ಹಾಗೂ ನಮ್ಮ ಭೋವಿ ವಡ್ಡರ ಸಮುದಾಯಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ ತಮ್ಮ ಮುಖಾಂತರ. ದಿನಾಂಕ 24/6/2026ರಂದು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಭೋವಿ ನಿಗಮದ ಅಧ್ಯಕ್ಷರು ಹಾಗೂ MD ಅವರು ವ್ಯವಸ್ಥಾಪಕ ನಿರ್ದೇಶಕರು ಗುಲ್ಬರ್ಗ ನಗರಕ್ಕೆ 26ನೇ ತಾರೀಕು ಬರ್ತಾ ಇದ್ದಾರೆ. ಏಕಂತಂದರೆ ನಮ್ಮ ಭೋವಿ ವಡ್ಡರ ಸಮಾಜದ ಜನರಿಗೆ ಭೋವಿ ನಿಗಮದಿಂದ ಸಿಗಬೇಕಾದ ಸೌಲಭ್ಯಗಳು ಹಾಗೂ ಅಲ್ಲಿರ್ತಕ್ಕಂಥ ಅನುಕೂಲಗಳು ಯಾವ ರೀತಿ ಇರ್ತವೆ ಅಂತ ಜನರಲ್ಲಿ ಜಾಗೃತಿ ಮೂಡಿಸಿ ಒಂದು ಕಾರ್ಯಾಗಾರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.